ಕನ್ಸರ್ವೇಟರ್ ಸಾಹೇಬರು ಕೊಟ್ಟಂಥ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ತೀರ್ಪನ್ನು ಆಕ್ಚುಲಿ ಈಶ್ವರ್ ಖಂಡ್ರೆ ಸಾಹೇಬರು, ಕನ್ಸರ್ವೇಟ್ರು ಮತ್ತು ಸರೀನಾ ಮೇಡಮ್ ಅಂತಿದ್ದಾರೆ, ಅವರು ಸಲ್ಲಬೇಕು. ಯಾಕಂದರೆ ಇದರಲ್ಲಿ ನೇರವಾಗಿ ಯಾವ ರೀತಿ ಅರಣ್ಯ ಕಾಯ್ದೆಯನ್ನು ಉಪಯೋಗಿಸ್ಕೊಂಡು ಅದರ ಪ್ರಕಾರನೇ ಆರ್ಡರ್ ಮಾಡಿದ್ದಾರೆ. ಇದನ್ನು ಬೇರೆ ಆರ್ಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಅವರು. ಅದಕ್ಕೆ ನಾವು ಅಭಿನಂದನೆ ಮಾಡಬೇಕು. ಮತ್ತು ಈಗ ಸಂರಕ್ಷಣಾಧಿಕಾರಿಗಳು ಮಾಡಿದಂತಹ ಆದೇಶವನ್ನು ಕಾನೂನು ಅಡಿಯಲ್ಲಿ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ರಿಟ್ ಪಿಟಿಷನ್ ಫೈಲ್ ಮಾಡಿ, ಯಾಕೆಂದರೆ ಸುಮಾರು 20-25 ವರ್ಷದಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಅವರು ಮುಂಜಾಗ್ರತೆಯಿಂದ ಇವರೆಲ್ಲ ಸೇರಿಕೊಂಡು ಈಗ ಫಾರೆಸ್ಟು ಸರ್ವೆ ಸೆಟ್ಲ್ಮೆಂಟ್ ಇಲ್ಲ, ಬಿ ಸ್ಟೇಟ್ಮೆಂಟ್ ಇಲ್ಲ, ಸಿ ಸ್ಟೇಟ್ಮೆಂಟ್ ಇಲ್ಲ ಅಂತ MR ರವಿ ಅವರು DC ರವರು ಹೇಳಿದರು. ಅವರಿಗೆ DC ಅವರು ಆ ರೀತಿ ಹೇಳಬಾರದು, ಹೇಳಿದ್ದಾರೆ. ಅದು ಅವ್ರಿಗೆ ಎಷ್ಟು ಪ್ರೆಜರ್ಸಿತ್ತೋ ಗೊತ್ತಿಲ್ಲ. ಆದರೆ ಎಂಟೈರ್ ಡಾಕ್ಯುಮೆಂಟ್ಸ್ ಸರೀನಾ ಮೇಡಮ್ ಹತ್ರ ಇತ್ತು. ಸರೀನಾ ಮೇಡಮ್ ಅವರು ಆವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಇವತ್ತು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ದಾಖಲಾತಿಗಳು, ಎಲ್ಲ ದಾಖಲಾತಿಗಳನ್ನು ಇದುವರೆಗೂ 2001ರಿಂದ 2026ವರೆಗೂ ಏನೇನು ಕಾನೂನು ಹೋರಾಟ ಇದೆ ಎಲ್ಲ ಡಾಕ್ಯುಮೆಂಟ್ಸು ಫೈಲ್ ಮಾಡಿದ್ದಾರೆ. ಇದುವರೆಗೂ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅಫಿಡವಿಟ್ ಫೈಲ್ ಮಾಡಿರೋದ್ರಿಂದ ನಮಗೆ ರೈತರಿಗೆ ಅನ್ಯಾಯ ಮಾಡಿಬಿಟ್ಟು ಇವರು ಒಬ್ಬರು ಮಾತ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇದನ್ನು. ಬಟ್ ಅವ್ರು ಮಾಡಿದಂಥ ಹೋರಾಟ, ಅವರ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂತಹ ಒಂದು ಹೋರಾಟ ರೈತರಿಗೋಸ್ಕರ ಮಾಡಿದ್ದಿದ್ರೆ ನಾನು ರಮೇಶ್ ಕುಮಾರ್ ಜೊತೆ ಇರ್ತಾ ಇದ್ದೆ. ನಾನು ಅವ್ರ ಸ್ವಂತಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ರೈತರನ್ನು. ಇದು ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದ್ದಾರೆ. ಈ ರಾಜ ಮಹಾರಾಜರ ಕಾಲದನ್ನೇ ಅವ್ರು ಕ್ವಶನ್ ಮಾಡ್ತಾರೆ. ರಾಜ ಮಹಾರಾಜರಿಗೆ ಅಧಿಕಾರ ಯಾರು ಕೊಟ್ಟರು ಅಂತಲೂ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಅವರು. ಆದರೆ ಅವರಪ್ಪಂದಲ್ಲ ಆಸ್ತಿ, ಅದು ಸರ್ಕಾರದ್ದು. ಅವರಪ್ಪ ಆಗಿದ್ರೆ ಏನಾದರೂ ರಾಜ ಮಹಾರಾಜರು ಅವರಪ್ಪ ಆಗಿದ್ದರೆ ದಯವಿಟ್ಟು ಅವ್ರು ಕೊಡ್ತಾ ಇಲ್ಲ ಅನಿಸುತ್ತೆ. ಅವರು ರಾಜ ಮಹಾರಾಜರಾಗಿದ್ದಕ್ಕೆ ನಾವೆಲ್ಲ ಅರಣ್ಯ ಅಂತ ಘೋಷಣೆ ಮಾಡಿದ್ದಕ್ಕೆ ನಾವು ಜೀವನ ಮಾಡ್ತಾ ಇದ್ದೀವಿ.